ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯ ರಮೇಶ್ ಚಾನಲ್. ನಾನು ನಿಮ್ಮ ದಿವ್ಯಾ. ಸೊ ಇವಾಗ ನಾವು ಹೊರಟಿದ್ದೀವಿ ಪಾಂಡಿಚೇರಿ ಕಡೆಗೆ. ಪಾಂಡಿಚೇರಿಯ ವೀಕೆಂಡ್ ಟ್ರಿಪ್ ಮಾಡ್ತಾ ಇದ್ದೀವಿ. ಸೊ ಲಿಮಿಟೆಡ್ ಟೈಮಲ್ಲಿ ಪಾಂಡಿಚೇರಿಯಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಪ್ಲೇಸ್ಗಳನ್ನ ಕವರ್ ಮಾಡ್ಬೋದು ಅಂತ ನನ್ನ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗತ್ತೆ. ಕೊನೆವರೆಗೂ ನನ್ನ ವಿಡಿಯೋನ ನೋಡೋದನ್ನು ಮರಿಬೇಡಿ. ಸ್ವಲ್ಪ ಮಧ್ಯಾಹ್ನ ಆಗಿತ್ತು, ಊಟ ಮಾಡ್ಕೊಳ್ಳೋಣ. ಈ ಸ್ವಲ್ಪ ಹೊತ್ತಲ್ಲಿ ನಾವು ಪಾಂಡಿಚೇರಿನ ತಲುಪ್ತಾ ಇದ್ದೀವಿ. ಇಲ್ಲಿ ಪಾಂಡಿಚೇರಿ ಹತ್ರ ಬುಕ್ ಮಾಡಿದ್ದೀವಿ ರಾಣಿ ರೆಸಿಡೆನ್ಸಿಯಲ್ಲಿ. ಇಲ್ಲಿ ರೂಮು ಅವೈಲೇಬಲ್ ಇರುತ್ತೆ. 1500 ರುಪೀಸು ಇಬ್ಬರು ಪರ್ಸನ್ಸಿಗಿರುತ್ತೆ. ಆ್ಯಂಡ್ ದೆನ್ ಎಕ್ಸ್ಟ್ರಾ ಬೆಡ್ ಬೇಕು ಅಂದರೂ ಕೂಡ 500 ರುಪೀಸನ್ನು ಎಕ್ಸ್ಟ್ರಾನ ಚಾರ್ಜಸನ್ನು ಮಾಡ್ಬೋದು. ಆಲ್ರೆಡಿ ನಾವು ಪಾಂಡಿಚೇರಿನ ಲಾಸ್ಟ್ ಟೈಮ್ ಕೂಡ ಬಂದಿದ್ವಿ. ಸೊ ಇದು ನಮ್ಮ ಎರಡನೇ ಭೇಟಿ. ನಮಗೆ ಎಲ್ಲೆಲ್ಲಿ ಪಾಂಡಿಚೇರಿಯಲ್ಲಿ ಒಳ್ಳೊಳ್ಳೆ ಪ್ಲೇಸಸ್ಗಳನ್ನು ಕವರ್ ಮಾಡಬೇಕು ಅಂದರೆ ಈಗ ಸ್ವಲ್ಪ ಐಡಿಯಾ ಇದೆ. ಲಾಸ್ಟ್ ಟೈಮ್ ಬಂದಾಗ ಅಷ್ಟು ಐಡಿಯಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಕ್ವಿಕ್ಕಾಗಿ ರೆಡಿ ಆಗಿದ್ವಿ. ಇಬ್ಬರು ಕೂಡ ನಾವು ರೆಡಿ ಆಗಿದ್ವಿ. ನಮ್ಮ ಮೇಕಪ್ ಕೂಡ ಆಗಿದೆ. ಇನ್ನೂ ಸ್ವಲ್ಪ ಹೊತ್ತಲ್ಲಿ ಹೊರಡೋದಷ್ಟೇ. ಬನ್ನಿ ಇವಾಗ ಹೊರಡೋಣ. ತುಂಬ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡೋಣ. ಸೊ ಆಲ್ರೆಡಿ ಹೊರಟಿದ್ದೀವಿ. ನಾವು ಸ್ಟೇ ಮಾಡಿರೋ ಪ್ಲೇಸಿಂದ ಪಾಂಡಿಚೇರಿ ಎಂಟ್ರಿ 2 ಕಿಲೋಮೀಟರ್ಲಿದೆ. ಸೊ ವೆಲ್ಕಮ್ ಎವ್ರಿವನ್ ಟು ದ ಪಾಂಡಿಚೇರಿ. ಸೊ ಪುದುಚೇರಿ ಅಂತಲೂ ಕೂಡ ಕರೀತಾರೆ. ಇಲ್ಲಿ ಸಿಗ್ನಲ್ ಎಲ್ಲ ಚಪ್ಪರ ಥರ ಹಾಕಿದ್ದಾರೆ, ಯಾಕಂದರೆ ಬಿಸಿಲಿಂದ ಸ್ವಲ್ಪ ಕೂಲ್ ಆಗಲಿ ಅಂತ. ಯಾಕಂದರೆ ಸಾಕಷ್ಟು ಹೊತ್ತು ಇಲ್ಲಿ ಸಿಗ್ನಲ್ಸ್ ಇರುತ್ತೆ. ಸೊ ಬನ್ನಿ ಇವಾಗ ನಾವು ಫಸ್ಟ್ ವಿಸಿಟ್ ಮಾಡ್ತಾ ಇದ್ದವು ಬೆಳಕಿದ್ದಾಗಲೇ ನಾವು ವೈಟ್ ಟೌನ್ ಏನು ಕರಿತೀವಿ, ಫ್ರೆಂಚ್ ಕಾಲೋನಿನ ಎಕ್ಸ್ಪ್ಲೋರ್ ಮಾಡೋಣ. ಲಾಸ್ಟ್ ಟೈಮ್ ಬಂದಾಗ ಅಷ್ಟು ಫೋಟೋಸನ್ನ ಕ್ಲಿಕ್ ಮಾಡೋಕ್ಕೆ ಆಗಿರಲಿಲ್ಲ, ಯಾಕಂದರೆ ನಮ್ಗೆ ಎಲ್ಲೆಲ್ಲಿ ಹೋಗಬೇಕು ಅಂತಲೇ ಗೊತ್ತಾಗಿರಲಿಲ್ಲ. ಇವಾಗ ನಮ್ಗೆ ಐಡಿಯಾ ಇದೆ. ಸೊ ಬೆಳಕಿದ್ದಾಗಲೇ ನೀವು ವೈಟ್ ಟೌನನ್ನು ಸುತ್ತಾಡಿ ಚರ್ಚಸ್ ಕೂಡ ವಿಸಿಟ್ ಮಾಡಿ. ಪಾಂಡಿಚೇರಿಯಲ್ಲಿ ನೀವು ವಿಸಿಟ್ ಮಾಡೋಕ್ಕೆ ಸಾಕಷ್ಟು ಆಪ್ಷನ್ಸ್ಗಳಿದೆ. ಬೀಚಸ್ಗಳಿದೆ, ಮ್ಯಾಂಗ್ರೋವ್ ಫಾರೆಸ್ಟ್ ಇದೆ, ಚರ್ಚಸ್ಗಳಿದೆ, ಮ್ಯೂಸಿಯಮ್ಸ್ಗಳಿದೆ, ಅಮ್ಯೂಸ್ಮೆಂಟ್ ಪಾರ್ಕ್ ಥರದ್ದೆಲ್ಲ ಇದೆ, ರೆಸಾರ್ಟ್ ಆಪ್ಷನ್ಸ್ ಇದೆ, ಪಬ್ಬು, ರೆಸ್ಟೋರೆಂಟ್, ಬಾರ್ ಎಲ್ಲಾನು ಕೂಡ ಸಾಕಷ್ಟು ಆಪ್ಷನ್ಸ್ ಇದೆ. ಫಸ್ಟ್ ನಾವು ಫೋಟೋಸನ್ನು ಕ್ಲಿಕ್ ಮಾಡೋಣ. ನಮ್ಮ ಅತ್ತೆಗೆ ನಾನು ಕೇಳ್ತಾ ಇದ್ದೆ ಹೇಗೆ ಅನಿಸ್ತಾ ಇದೆ ಅಂತ. ಸೊ ಅದು ತುಂಬ ಚೆನ್ನಾಗಿದೆ ಅಂತ ಇದ್ರು. ಬನ್ನಿ ಇವಾಗ ಹೊರಡೋಣ. ಶಾರ್ಟ್ಗಳನ್ನು ಕೂಡ ತಗೊಳ್ಳೋಣ. ನೀವು ಇವಾಗ ನೋಡ್ತಾ ಇರುವಂಥದ್ದು ಲೈವ್ ಆರ್ಟ್ ಮ್ಯೂಸಿಯಮ್ಮು. ಇಲ್ಲಿ ಚಾರ್ಜಸ್ ಇರುತ್ತೆ. ಎಂಟ್ರಿ ಚಾರ್ಜಸ್ಸು 200 - 300 ಒಳಗಡೆಯಿಂದ ಚಾರ್ಜಸನ್ನು ಮಾಡ್ತಾರೆ ಪರ್ ಪರ್ಸನ್ನು. ಇಲ್ಲಿ ಸ್ಕಲ್ಪ್ಚರ್ಸ್ಗಳಿದೆ, ಮಿಸ್ಟರ್ ಬೀನ್, ಅಬ್ದುಲ್ ಕಲಾಂ ಆ ಥರದ್ದೆಲ್ಲ. ಸೊ ಒಳ್ಳೆ ನೋಡುವಂಥದ್ದು. ಸೊ ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಆಲ್ಮೋಸ್ಟ್ ನಾವು ನೋಡಿದ ಪ್ರಕಾರ ನಮ್ಮ ಕರ್ನಾಟಕದ ವೆಹಿಕಲ್ಸ್ಗಳು ಜಾಸ್ತಿ ಕಾಣ್ತಾ ಇತ್ತು. ಎಲ್ಲರೂ ವೀಕೆಂಡಿಗೆ ಇಲ್ಲೇ ಬಂದುಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇತ್ತು. ಸೊ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಕೆಫೆಗಳು ಮತ್ತು ಪಬ್ ರೆಸ್ಟೋರೆಂಟ್ಗಳು. ಸಂಜೆ ಆಗ್ತಿದ್ದಂತೂ ಲೈಟಿಂಗ್ಸ್ ಎಲ್ಲ ನೋಡಿ ಅಲ್ಲಿ ಚೆನ್ನಾಗಂತ ಅನಿಸ್ತಾ ಇತ್ತು. ಬನ್ನಿ ಇವಾಗ ನಾವು ಫಸ್ಟು ಅವರ್ ಲೇಡಿ ಆಫ್ ಏಂಜಲ್ಸ್ ಚರ್ಚಿಗೆ ಹೋಗೋಣ. ತುಂಬ ಆಪ್ಷನ್ಸ್ ಇದೆ. ನಾವು ಮೊದಲೇ ಆಲ್ರೆಡಿ ಕವರ್ ಮಾಡಿರೋದ್ರಿಂದ ಇಲ್ಲಿ ನಮಗೆ ಈ ವೈಟ್ ಟೌನಲ್ಲಿ ಹತ್ತಿರ ಇರುವಂಥ ಇದೊಂದು. ಸೊ ಅದನ್ನು ಸ್ವಲ್ಪ ನೋಡೋಣ, ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ. ಒಳಗಡೆನೂ ಕೂಡ ವ್ಯೂವನ್ನು ತೋರಿಸ್ತೀನಿ. ಜಸ್ಟ್ ವೇಟ್. ಇದ್ರ ಆಪೋಸಿಟಲ್ಲೇ ನಮಗೆ ಬೀಚ್ ಕೂಡ ಕಾಣುತ್ತೆ. ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ. ಓಕೆ, ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೀವು ಕ್ವಿಕ್ಕಾಗಿ ಎಲ್ಲಾನು ಕೂಡ ಕೊಡ್ತಾ ಇದ್ದೀನಿ. ಸೊ ಫೋಟೋಸನ್ನೆಲ್ಲ ಮಾಡಿ ಫೈನಲ್ ನಾವು ಬೀಚ್ ಕಡೆ ಹೋಗೋ ಸಮಯ ಇವಾಗ. ಸೊ ಬೀಚಲ್ಲಿ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡೋಣ. ದ ಬೇ ಆಫ್ ಬೆಂಗಾಲ್. ಸೊ ಈ ಬೀಚಿಗೆ ರಾಕ್ ಬೀಚ್ ಅಂತಲೂ ಕೂಡ ಕರೀತಾರೆ, ಪ್ರಾಮಿನೆಂಟ್ ಬೀಚ್ ಅಂತಲೂ ಕೂಡ ಕರೀತಾರೆ. ಸೊ ಇಲ್ಲಿ ವಾಕಿಂಗ್ ಏರಿಯಾ ಇರೋದ್ರಿಂದ ಪ್ರಾಮಿನೆಂಟ್ ಅಂತ ಕರೀತಾರೆ ಇದನ್ನು. ಸೊ ಒಳ್ಳೆ ಕೆಫೆಗಳು ಹಾಗೆ ರೆಸ್ಟೋರೆಂಟ್ಗಳು, ಬೀಚ್ ಫ್ರಂಟ್ ವ್ಯೂ, ರೆಸಾರ್ಟ್ಗಳು ಎಲ್ಲ ಇದೆ. ಸೊ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ ಕಂಪ್ಯಾರಿಟಿವ್ಲಿ, ಬಟ್ ಪರವಾಗಿಲ್ಲ. ಎಂಜಾಯ್ ಮಾಡೋರು ಅಫೋರ್ಡೆಬಲ್ ಮಾಡೋಕ್ಕಿದೆ ಡೆಫಿನೆಟ್ಲಿ ಚೆಕ್ ಇನ್ ಮಾಡ್ಬೋದು. ಒಳ್ಳೆ ಸ್ಪೇಸ್ ಆ್ಯಕ್ಚುಲಿ ಇಲ್ಲಿ ಎಂಜಾಯ್ ಮಾಡ್ಬೋದು. ಸಾಕಷ್ಟು ಬೀಚ್ಗಳು, ಮ್ಯಾಂಗ್ರೋವ್ ಫಾರೆಸ್ಟ್ಗಳು ಆಪ್ಷನ್ಸ್ ಕೂಡ ಇದೆ. ಸನ್ರೈಸನ್ನು ನೋಡುವಂಥ ಪಾಯಿಂಟ್ ಕೂಡ ಇದೆ. ಬಟ್ ನಾವು ಅದನ್ನು ನೋಡೋಕ್ಕೆ ಆಗ್ತಿಲ್ಲ, ಯಾಕಂದ್ರೆ ತುಂಬ ಲೇಟ್. ನಾವು ಬೆಳಗ್ಗೆ ಹೇಳಲ್ಲ, ಅದಕ್ಕೆ ಆದಷ್ಟು ನಾವು ರಾತ್ರಿ ಹೊತ್ತೇ ಇಲ್ಲಿ ಕೂತು ಎಂಜಾಯ್ ಮಾಡೋಣ. ಗಾಳಿಯನ್ನು ಸವಿಯೋಣ, ಸ್ವಲ್ಪ ಮೆಡಿಟೇಷನ್ ಮಾಡ್ದಂಗೆ ಆಗುತ್ತೆ. ಹಾಗೆ ಇಲ್ಲಿ ಜಾಸ್ತಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಶಾಪ್ಸ್ಗಳಿದೆ, ಅದನ್ನು ಕೂಡ ವಿಸಿಟ್ ಮಾಡೋಣ. ಕ್ಯಾಂಡಲ್ಸ್ಗಳು, ಕೀ ಬಂಚ್ಗಳು, ಫ್ರಿಜ್ ಮ್ಯಾಗ್ನೆಟ್ಗಳನ್ನು ಜಾಸ್ತಿ ಇದೆ. ನೀವು ಅದನ್ನು ನೋಡ್ಬೋದು, ಪರ್ಚೇಸ್ ಕೂಡ ಮಾಡ್ಕೊಳ್ಳಿ. ಸೊ ಅದ್ರ ನಂತರ ನಾನು ಇವಾಗ ಫುಡ್ಡನ್ನು ಹುಡ್ಕೊಂಡು ಹೊರಟಿದ್ದೆ. ಸೊ ಪ್ರಾಮಿನೆಂಟ್ ಬೀಚ್ ಹತ್ರ ಹಾಗೆ ನೀವು ನಡ್ಕೊಂಡು ಹೋಗ್ತಾನೆ ಇದ್ರಿ, ನಿಮಗೆ ಅಂಬೇಡ್ಕರ್ ಭವನ ಅಂದರೆ ಮಂದಿರ ಕೂಡ ಕಾಣುತ್ತೆ. ಅದ್ರ ನಂತರ ನೀವು ನೋಡ್ಬೋದು ಕೆಲವೊಂದು ಕೆಫೆಗಳು, ರೆಸ್ಟೋರೆಂಟ್ಗಳು, ಹಾಗೆ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಕೂಡ ಮುಂದೆ ಬರುತ್ತೆ. ಅದನ್ನು ಕೂಡ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಸೊ ರಾತ್ರಿ ಎಷ್ಟೇ ಹೊತ್ತಾದರೂ ಈ ಬೀಚ್ ಹತ್ರ ನಡೀತಾನೆ ಇರ್ತಾರೆ. ಯಾವುದೇ ಟೈಮ್ ಲಿಮಿಟ್ ಇಲ್ಲ. ಸೊ ಕೆಫೆಗಳೆಲ್ಲ ಓಪನ್ ಆಗಿದೆ ಇರುತ್ತೆ ನಾರ್ಮಲಿ. ಸ್ವಲ್ಪ ಸ್ನ್ಯಾಕ್ಸನ್ನು ಹೊಟ್ಟೆಗೆ ಹಾಕುವಂಥ ಹಾಗೆ ನಾವು ಒಂದು ಫೇಮಸ್ ತಲ್ಲಿ ಕೆಫೆ, ಫ್ರೆಂಚ್ ಮೆಮೋರಿಯಲ್ಲು, ಹಾಗೆ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಇದನ್ನೆಲ್ಲ ನೋಡಿ. ಅಲ್ಲಿ ಓಲ್ಡ್ ಲೈಟ್ ಹೌಸನ್ನು ಹೊರಗಡೆಯಿಂದಲೇ ನೋಡ್ಕೊಂಡಿದ್ದೀವಿ. ಹಾಗೆ ನಾವು ರಿಟರ್ನ್ ಬರ್ತಾ ಇದ್ದೀವಿ. ಸೊ ಇನ್ನು ಸ್ವಲ್ಪ ಮುಂದೆ ಹೋದರೆ ಹಾಗೆ ಶಾಪ್ಸ್ಗಳು, ರೆಸ್ಟೋರೆಂಟ್ಸ್ಗಳು, ಹೋಟೆಲ್ಸ್ಗಳೆಲ್ಲ ಸಿಗ್ತಾ ಹೋಗುತ್ತೆ. ಲಕ್ಸುರಿಯಸ್ ಆದ ಹೋಟೆಲ್ಗಳು ಸಿಗುತ್ತೆ. ಇವಾಗ ಫಸ್ಟ್ ಊಟ ಮಾಡೋಕ್ಕೆ ನಾವು ಎಸ್ಕೇಪ್ ಇನ್ನಿಗೆ ಬಂದಿದ್ದೀವಿ. ಮೊದಲು ಕೂಡ ಇದನ್ನು ವಿಸಿಟ್ ಮಾಡಿದ್ವಿ. ಫುಡ್ ಚೆನ್ನಾಗಿದೆ ಅಂತ ಗೊತ್ತಿತ್ತು, ಅದಕ್ಕೋಸ್ಕರ ಮತ್ತೆ ಬೇರೆ ಎಕ್ಸ್ಪ್ಲೋರ್ ಮಾಡೋದು ಬೇಡ ಅಂತ ಸೊ ಇಲ್ಲಿಗೆ ಬರ್ತೀವಿ. ಊಟನ ಮುಗಿಸ್ಕೊಳ್ಳೋಣ. ಅದರ ನಂತರ
ರಿಟರ್ನ್ ಹೋಗೋಣ. ನೀವು ಏನಾದರೂ ಎಸ್ಕೇಪಿಂಗ್ ಬರ್ತಾ ಇದ್ರಿ, ಇದೇನು ಬಜೆಟ್ ಫ್ರೆಂಡ್ಲಿ ಅಂತೂ ಅಲ್ಲ, ಬಟ್ ಇಟ್ ವಿಲ್ ಗಿವ್ ಯು ದ ಪಬ್ ಅಟ್ಮಾಸ್ಫಿಯರ್ ಅಂತ ಡೆಫಿನೆಟ್ಲಿ ಕೊಡುತ್ತೆ. ವೆಜ್ ನಾನ್ ವೆಜ್ ಎಲ್ಲ ಆಪ್ಷನ್ಸ್ಗಳಿದೆ. ಸೊ ನನ್ನ ಫೇವ್ರೇಟ್ ಆಗಿರುವಂಥ ಮ್ಯಾಕ್ ಆ್ಯಂಡ್ ಚೀಸ್ ಪಾಸ್ತಾ ಕೂಡ ತುಂಬ ಯಮ್ಮಿ ಆಗಿದೆ. ಇಲ್ಲಿ ಬಂದರೆ ನೀವು ಡೆಫಿನೆಟ್ಲಿ ಪನ್ನೀರ್ ಮಾತ್ರ ಟ್ರೈ ಮಾಡಿಬಿಡಿ, ಉಳಿದವರೆಲ್ಲ ಆಪ್ಷನ್ಗಳು ತುಂಬ ಚೆನ್ನಾಗಿದೆ. ಇದಾಗಿತ್ತು ನಮ್ಮ ಮೊದಲ ದಿನದ ಪಾಂಡಿಚೇರಿ ವ್ಲಾಗ್. ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡಿ, ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ಅಡ್ವೆಂಚರಸ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.